ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಸೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಶಾಂತಿಯವರು ಬಂದ್ಬಿಟ್ಟು ಮಂಜು ಅವ್ರನ್ನ ಅವಮಾನ ಮಾಡಿ ಇರೋ ವಿಷಯ ಎಲ್ಲ ಹೇಳಿ ವಿಡಿಯೋನ ತೋರಿಸೋದ್ಮೇಲೆ ಪೂಜಾರಿಯವರು ದೇವಸ್ಥಾನದ ಪೂಜಾರಿಯವರು ಮಂಜನ್ನ ಬೈತಾ ಇರ್ತಾರೆ. ಏನಪ್ಪ ನೀನು ಒಳ್ಳೆ ಮಂತ್ಯಂದವನು, ಒಳ್ಳೆ ಹುಡುಗ ಅಂತ ಅಂದ್ಕೊಂಡ್ರೆ ನೀನೇನಪ್ಪ ನೀನು ಹೀಗೆ ಮಾಡಿದ್ಯಲ್ಲ ಅಂತ ಹೇಳಿಬಿಟ್ಟು ಪೂಜಾರಿಯವರು ಬೈತಾ ಇರ್ತಾರೆ. ಇಲ್ಲಿರೋರೆಲ್ಲ ನಿಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯನೇ ಇಟ್ಕೊಂಡಿದ್ರು ಕಣಪ್ಪ, ಯಾಕಪ್ಪ ನೀನು ಈ ಥರ ಕಳ್ತನ ಮಾಡಿದೆ, ನೀನು ಹೀಗೆ ಅಂತ ಗೊತ್ತಿರಲಿಲ್ವಲ್ಲಪ್ಪ ಅಂತ ಹೇಳಿಬಿಟ್ಟು ಪೂಜಾರು ಹೇಳ್ತಾ ಇರ್ತಾರೆ. ನೋಡಪ್ಪ, ನಿನ್ನ ದುರಾಸೆಯಿಂದ ಇಷ್ಟೆಲ್ಲ ಆಗೋಯ್ತು ಅಂತ ಒಳ್ಳೆ ತಾಯಿ ಹೊಟ್ಟೆಯಲ್ಲಿ ನೀನು ಯಾಕಪ್ಪ ಇಂಥವ್ನು ಹುಟ್ಟಿದ್ಯಾ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಆಗ ಮಂಜು ಅವ್ರ ತಾಯಿ ಕೇಳಿಸ್ಕೊಂಡ ನೋಡು ಯಾಕೋ ಹೀಗೆ ಮಾಡಿದೆ ಅಂತ ಹೇಳಿಬಿಟ್ಟು ಮಂಜು ಅವ್ರನ್ನ ಹೊಡಿತಾ ಇರ್ತಾರೆ. ಅದೇ ಟೈಮಲ್ಲಿ ರೋಹಿಣಿಯವರು ಶಾಂತಿಯವ್ರನ್ನ ಹೇಳ್ತಾರೆ, ನೋಡಿ ಅತ್ತೆ ನೀವು ನೋಡಲಿ ಕರಗಲಿ ಅಂತ ಹೇಳಿಬಿಟ್ಟು ನಾಟಕ ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ರೋಹಿಣಿಯವರು ಅವ್ರ ಅತ್ತೆನ ಶಾಂತಿಯವ್ರನ್ನ ಹೇಳ್ತಾ ಇರ್ತಾರೆ. ನೀವು ಕರಗಲಿ ಅಂತ ಅತ್ತೆ ಹೀಗೆಲ್ಲ ಮಾಡ್ತಾ ಇರೋದು ಅಂತ ಹೇಳಿಬಿಟ್ಟು ರೋಹಿಣಿಯವರು ಹೇಳ್ತಾರೆ. ಆಗ ಶಾಂತಿಯವರು ನಾನು ಕರಗ್ತೀನಿ, ನೋಡಿ ಇವಾಗ ಐತೆ ಬಾರೆ ಈ ಕಡೆ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ. ಮೀನಾ ತಾಯಿಗೆ ಈ ಕಡೆ ಕರಿತಾ ಇರ್ತಾರೆ. ಬಾರೋ ನಿನಗೆ ಹೀಗೆ ಬಿಡ್ತೀನ ಬಾ ಅಂತ ಹೇಳಿಬಿಟ್ಟು ಕಳ್ಪಟ್ಟಿ ಹಿಡ್ಕೊಂಡು ಮಂಜುನ ಚೆನ್ನಾಗಿ ಹೊಡಿತಾ ಇರ್ತಾರೆ. ಹಾಗೆ ಮತ್ತು ಅವ್ರ ಅತ್ತೆ ಅವ್ರ ಅಮ್ಮ ಮತ್ತು ಅವ್ರ ತಂಗಿ ಅವ್ರ ಅಕ್ಕ ಮೀನಾ ಎಲ್ಲರೂ ಕೂಡ ಅತ್ತೆ ಬೇಡ ಅತ್ತೆ ಬಿಡಿ ಅತ್ತೆ ಅಂತ ಎಷ್ಟೇ ಗೋಗರಿದ್ರೂ ಶಾಂತಿಯವರು ಕೈ ಬಿಡೋದೇ ಇಲ್ಲ. 4 ಜನದ ಬಂದು ತುಂಬಾ ಅವಮಾನ ಮಾಡ್ತಾರೆ. ಎಷ್ಟೇ ಗೋಗರಿದ್ರು ಏನೇ ಕೇಳ್ಕೊಂಡ್ರು ಶಾಂತಿಯವರು ಮಂಜುನ ಬಿಡೋದೇ ಇಲ್ಲ. ಕಳ್ಪಟ್ಟಿಗೆ ಕುತ್ತಿಗೆಗೆ ಕೈ ಹಾಕಿಬಿಟ್ಟು ತುಂಬ ಕೆಟ್ಟದಾಗಿ ಅವರನ್ನು ಹೊಡಿತಾ ಇರ್ತಾರೆ. ಮೀನಾ ಕೂಡ ತುಂಬಾ ಅಳ್ತಾ ಇರ್ತಾರೆ. ಮೀನಾ ತಂಗಿ ಕೂಡ ಕೇಳ್ಕೊತಾರೆ, ಬಿಡಿ ಅತ್ತೆ ಬಿಡಿ ಅತ್ತೆ, ಇನ್ನೊಂದು ಸತಿ ಈ ಥರ ಆಗೋದಿಲ್ಲ ಬಿಡಿ ಅತ್ತೆ, ಇದೊಂದು ಸತಿ ಕ್ಷಮಿಸಿ ಅತ್ತೆ ಅಂತ ಕೇಳ್ಕೊತಾ ಇರ್ತಾರೆ. ಆದರೂ ಕೂಡ ಮೀನಾ ಶಾಂತಿ ಮನಸ್ಸು ಕರಗೋದೇ ಇಲ್ಲ. ಹಾಗಾಗಿ ಮತ್ತು ಶಾಂತಿಯವರು ಇಲ್ಲ ನಿನಗೆ ಹೀಗೆಲ್ಲ ಮಾಡಿದ್ರೆ ಗೊತ್ತಾಗಲ್ಲ ಕಣೋ, ನಿನಗೆ ಕಂಪ್ಲೇಂಟ್ ಕೊಡಬೇಕು, ಪೊಲೀಸ್ ಸ್ಟೇಷನ್ಗೆ ಹಿಡ್ಕೊಟ್ರೆ ನಿನಗೆ ಗೊತ್ತಾಗೋದು ಅಂತ ಹೇಳಿಬಿಟ್ಟು ಅವ್ರು ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಅಲ್ಲಿ ದೇವಸ್ಥಾನದ ಹತ್ರ ಇರೋವಂಥ ಜನ ಎಲ್ಲ ಏನು ಹೆಂಗಸು ಈ ಅಮ್ಮ ಅಂತ ಹೇಳಿಬಿಟ್ಟು ಅವರೆಲ್ಲ ಬೈಕಂತ ಇರ್ತಾರೆ. ಅದಕ್ಕೆ ಅವ್ರ ಅಮ್ಮ ಕೂಡ ತುಂಬ ಅಳ್ತಾ ಇರ್ತಾರೆ. ಮಂಜು ಅವ್ರ ಅಮ್ಮ ಮತ್ತು ಅವ್ರ ತಂಗಿ ತುಂಬಾ ಅಳ್ತಾ ಇರ್ತಾರೆ. ಏನೇ ಆದ್ರೂ ಶಾಂತಿ ಮನಸ್ಸು ಅನ್ನೋದನ್ನ ಕರಗದೇ ಇಲ್ಲ. ಅಷ್ಟು ಎಳ್ಕೊಂಡೇ ಹೋಗ್ತಾ ಇರ್ತಾರೆ. ನಡೆಯೋ ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಅಂತ ಹೇಳಿಬಿಟ್ಟು ಕುತ್ತಿಗೆಗೆ ಕೈ ಹಾಕಿಬಿಟ್ಟು ಎಳ್ಕೊಂಡು ಹೋಗ್ತಾ ಇರ್ತಾರೆ. ಅದೇ ಟೈಮಲ್ಲಿ ಮೀನಾ ಅವರು ಅವ್ರ ಕಾಲು ಹಿಡಿದು ಬೇಡ್ಕೊತಾರೆ, ಅತ್ತೆ ಬೇಡ ಅತ್ತೆ ಹೀಗೆಲ್ಲ ಮಾಡಬೇಡಿ ಅತ್ತೆ, ನನ್ನ ತಮ್ಮನ ಲೈಫ್ ಹಾಳಾಗೋಗುತ್ತೆ, ಅವನ ಎಜುಕೇಷನ್ ಲೈಫ್ ಹಾಳಾಗುತ್ತೆ ಅತ್ತೆ ಅಂತ ಎಷ್ಟೋ ಕೇಳ್ತಾರೆ. ಎಷ್ಟೋ ಗೋಗರಿತಾ ಇರ್ತಾರೆ. ತುಂಬಾ ಅಳ್ತಾ ಇರ್ತಾರೆ ಮೀನಾ ಮತ್ತು ಅವ್ರ ತಾಯಿ ಅವ್ರ ತಂಗಿ. ಆದರೂ ಕೂಡ ಶಾಂತಿ ಮನಸ್ಸು ಕರಗಲ್ಲ. ಅದೇ ಟೈಮಲ್ಲಿ ರೋಹಿಣಿಯವರು ಯೋಚನೆ ಮಾಡ್ತಾರೆ, ಇದೇ ಬರೀ 1 ಲಕ್ಷಕ್ಕೆ ಇಷ್ಟೆಲ್ಲ ಇವ್ರು ಮಾಡ್ತಾ ಇದ್ದಾರಲ್ಲ, ಅಕಸ್ಮಾತ್ ಏನಾದರೂ ನನ್ನ ವಿಷಯ ಏನಾದರೂ ನಿಜ ಬಣ್ಣ ಏನಾದರೂ ಗೊತ್ತಾದರೆ ಏನಪ್ಪ ಮಾಡ್ತಾರೆ ಅಂತ ಕನಸು ಕಾಣ್ತಾ ಇರ್ತಾರೆ. ಅವ್ರನ್ನ ಕೂದಲು ಹಿಡಿದು ಎಳ್ಕೊಂಬರ್ತಾ ಇರ್ತಾರೆ ಶಾಂತಿ ರೋಹಿಣಿನ. ಆ ಥರ ರೋಹಿಣಿ ಕನಸು ಕಾಣ್ತಾರೆ ಅಲ್ಲೇ ನಿಂತ್ಕೊಂಡು. ಮತ್ತೆ ಶಾಂತಿಯವರ ಮನಸ್ಸು ಕರಗೋದೇ ಇಲ್ಲ. ಕರಗದೆ ಮತ್ತೆ ಕುತ್ತಿಗೆಗೆ ಕೈ ಹಾಕಿಬಿಟ್ಟು ಎಳ್ಕೊಂಡು ಹೋಗ್ತಾನೆ ಇರ್ತಾರೆ. ಅದೇ ಟೈಮಲ್ಲಿ ದೇವಸ್ಥಾನದ ಹತ್ರ ಇರೋವಂತಹ ಪೂಜಾರು ಬಂದುಬಿಟ್ಟು, ನಿಲ್ಸಮ್ಮ ಸಾಕು ಕಂಡಿದ್ದೀನಿ, ಏನು ವಯಸ್ಸಿಗೆ ಬಂದಿರೋ ಹುಡುಗನ ಆ ಥರ ಕುತ್ತಿಗೆ ಕೈ ಹಾಕ್ಬಿಟ್ಟು ಹೇಳ್ಕೊಂಡು ಹೋಗ್ತಾ ಇದೆಯಲ್ಲ, ಸ್ವಲ್ಪನೂ ಮನುಷ್ಯತ್ವ ಇಲ್ವಾ ನಿನಗೆ, ನೀನೇನು ಮನುಷ್ಯನ ರಾಕ್ಷಸಿನ ಅಂತ ಹೇಳಿಬಿಟ್ಟು ಅವ್ರು ಬೈತಾ ಇರ್ತಾರೆ. ಆವಾಗ ಶಾಂತಿಯವರು ಯಾವನವನು ಮಾತಾಡಿದ್ದು ಯಾವನವನು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಆಗ ನಿನ್ನ ಮನೆ ದುಡ್ಡೇನು ಕತ್ಕೊಂಡೋಗಿಲ್ಲ ಕಣವನು, ನನ್ನ ಮನೆ ದುಡ್ಡನ್ನ ಕತ್ಕೊಂಡೋಗಿರೋದು ಅಂತ ಹೇಳಿಬಿಟ್ಟು ಶಾಂತಿಯವರು ಹೇಳ್ತಾರೆ. ಅಲ್ಲಮ್ಮ, ನೀನೇನಾದರೂ ವಯಸ್ಸಿಗೆ ಬಂದಿರೋ ಹುಡುಗನ ಈ ಥರ ನೀನು ನಡು ರೋಡಲ್ಲಿ ಚಪ್ಪಲಿ ತೊಗೊಂಡು ಹೊಡಿತಾ ಇದ್ದರೆ ಹೆಂಗಮ್ಮ, ಅವನೇನಾದರೂ ಅಕಸ್ಮಾತ್ ಏನಾದರೂ ಮನಸ್ಸಿಗೆ ಹಾಕ್ಕೊಂಡು ಏನಾದರೂ ಹೋಗ್ಬಿಟ್ಟು ಆತ್ಮಹತ್ಯೆ ಮಾಡಿಕೊಂಡ್ರೆ ಅವ್ರ ಜೀವನಕ್ಕೆ ಅವ್ರ ಮನೆಗೆ ನೀನು ಆಧಾರ ಆಗ್ತೀಯನಮ್ಮ ನೀನು ಅಂತ ಹೇಳಿಬಿಟ್ಟು ನೆರೆಯವರು ಬೈತಾ ಇರ್ತಾರೆ. ಆಗ ಪೂಜಾರಿ ಅವರು ಕೂಡ ಬೈತಾ ಇರ್ತಾರೆ ಶಾಂತಿಯವ್ರನ್ನ. ಆಗ ಮಂಜು ಕುತ್ತಿಗೆ ಪಟ್ಟಿನ ಶಾಂತಿಯವರು ಕೈ ಬಿಟ್ಬಿಟ್ಟು, ಅಲ್ಲ ನನ್ನ ದುಡ್ಡಲ್ಲಿ ಕದ್ದಿರೋ ದುಡ್ಡಲ್ಲಿ ತಾನೇ ನೀವು ಹೂವಿನ ವ್ಯಾಪಾರ ಹಾಕ್ಕೊಂಡು ನೀವು ವ್ಯಾಪಾರ ಮಾಡ್ತಾ ಇರೋದು ಅಂತ ಹೇಳಿಬಿಟ್ಟು ಅವರು ಶಾಂತಿಯವರು ಆ ಹೂವಿನ ಗಾಡಿ ಹತ್ರ ಹೋಗಿಬಿಟ್ಟು ಅಲ್ಲಿ ಗಾಡೀಲಿರೋ ಹೂವನ್ನೆಲ್ಲ ಚೆಲ್ಲಾಬಿಲ್ಲಿ ಮಾಡಿ ಎಸ್ದುಬಿಟ್ಟು ಹಾರನೆಲ್ಲ ಎಸ್ದುಬಿಟ್ಟು ಆ ಗಾಡಿನ ಬೀಳಿಸ್ಬಿಡ್ತಾರೆ. ಗಾಡಿನೂ ಕೂಡ ಬೀಳಿಸಿ ಅದರಲ್ಲಿರೋ ಹೂವನ್ನೆಲ್ಲ ಮೀನಾ ತಾಯಿ ಮತ್ತು ಮೀನಾ ಮೇಲೆ ಎಲ್ಲ ಹಾಕ್ಬಿಡ್ತಾರೆ. ತುಂಬ ಸಿಟ್ಟಿಂದ ಶಾಂತಿಯವರು ಮೀನಾ ಮತ್ತು ಮೀನಾ ತಾಯಿ ಹೇಳ್ತಾರೆ, ನಿನಗೆ ನನ್ನ ಮನೇಲಿ ಜಾಗ ಇಲ್ಲ, ಇದೇ ದೇವಸ್ಥಾನ ನೀನು ಪೂಜೆ ಮಾಡೋ ದೇವಸ್ಥಾನದ ಮುಂದೆನೇ ನಿಂತ್ಕೊಂಡು ಹೇಳ್ತಾ ಇದ್ದೀನಿ, ನಿನಗೆ ಇನ್ಮೇಲೆ ನನ್ನ ಮನೇಲಿ ಜಾಗ ಇಲ್ಲ ಅಂತ ಹೇಳಿಬಿಟ್ಟು ಶಾಂತಿಯವರು ಖಂಡಿತವಾಗಿ ಮೀನಾ ಮತ್ತು ಮೀನಾ ಅವ್ರ ತಾಯಿಗೆ ಈ ಮಾತನ್ನು ಹೇಳ್ತಾರೆ. ಆಗ ಮೀನಾ ಅವ್ರ ತಾಯಿ ಹೇಳ್ತಾರೆ, ಅಮ್ಮ ಬೇಡಮ್ಮ ಈ ಥರ ಮಾತ್ರ ಮಾಡಬೇಡಿ, ಇವರು ನಿನ್ನ ಮನೆ ಸೊಸೆ ಕಣಮ್ಮ ಅಂತ ಅಂದಾಗ, ಇಂಥ ಕಳ್ಳರ ಮನೆಯಿಂದ ಬಂದಿರೋಳು ನನ್ನ ಮನೆ ಸೊಸೆನಾ, ಖಂಡಿತವಾಗ್ಲೂ ಇಲ್ಲ ಅಂತ ಹೇಳಿಬಿಟ್ಟು ಹೊರಡ್ತಾರೆ. ಮತ್ತು ತಿರುಪತಿಯಿಂದ ಸೂರ್ಯ
ಸೂರ್ಯ ಅವರು ರಿಟರ್ನ್ ಬರ್ತಾ ಇರ್ತಾರೆ. ಬರಬೇಕಾದ್ರೆ ಅಲ್ಲಿ ಅಜ್ಜಿ ತಾತ ಕಾಣಿಸ್ತಾರೆ. ಅದೇ ಚಪ್ಪಲಿ ಹೊಲಿತಾ ಇದ್ರಲ್ಲ ಆ ಅಜ್ಜಿ ತಾತ ಕಾಣಿಸ್ದಾಗ, ಓ ಅಜ್ಜಿ ತಾತ ನಿಲ್ಲಿ ಒಂದು ನಿಮಿಷ ಅಂತ ಹೇಳಿಬಿಟ್ಟು ಸೂರ್ಯ ಅವರು ಹೋಗ್ಬಿಟ್ಟು ಮಾತಾಡಿಸ್ತಾರೆ. ಓ ಏನಪ್ಪ ಎಲ್ಲಿ ಮೀನ ತುಂಬ 2 ದಿವಸದಿಂದ ಕಾಣಿಸ್ತಾನೆ ಇಲ್ವಲ್ಲ ಅಂತ ಹೇಳಿಬಿಟ್ಟು ಅಜ್ಜಿ ತಾತ ಹೇಳ್ತಾರೆ. ಆಗ ಸೂರ್ಯ ಅವರು ಇಲ್ಲ ಮೀನಿಗೆ ತುಂಬ ಕೆಲಸ, ತುಂಬ ಬ್ಯುಸಿಯಾಗಿಬಿಟ್ಟಿದ್ದಾಳೆ ಮೀನಾ ಅಂತ ಹೇಳಿಬಿಟ್ಟು ಸೂರ್ಯ ಅವರು ಹೇಳ್ತಾ ಇರ್ತಾರೆ. ಆಗ ತಿರುಪತಿಯಿಂದ ತಂದಿರೋಂಥ ಸ್ವೀಟ್ನ ಅಂದರೆ ಲಾಡುವನ್ನು ಪ್ರಸಾದ ಅವರಿಗೆ ಕೊಡ್ತಾರೆ, ಅಜ್ಜಿ ತಾತನಿಗೆ ಕೊಡ್ತಾರೆ. ಕೊಟ್ಟಾಗ ಅಲ್ಲಿ ಆ ಸೂರ್ಯ ಮತ್ತು ಅಜ್ಜಿ ತಾತ ನಿಂತಿರೋ ಜಾಗದಲ್ಲೇ ಇಬ್ಬರು ಮೊಬೈಲಲ್ಲಿ ವೈರಲ್ ಆಗಿರೋಂಥ ವೀಡಿಯೋ ಕೂಡ ನೋಡಿಬಿಟ್ಟು, ಏನಪ್ಪ ಇದು ಬೆಂಗಳೂರಲ್ಲಿ ಹಾಡು ಹಗಲೇ ಈ ಥರ ಕಳ್ತನ ಮಾಡ್ತಾ ಇದ್ದಾರೆ, ಚೈನು ಸರ ಈ ಥರ ಕಳ್ತನ ಮಾಡೋದು ನೋಡ್ತಾ ಇದ್ವಿ, ಕೈಯಲ್ಲಿರೋ ಬ್ಯಾಗ್ನೂ ಕೂಡ ಬಿಡ್ತಾ ಇಲ್ವಲ್ಲಪ್ಪ ಅಂತ ಹೇಳಿಬಿಟ್ಟು ಅವ್ರು ಮತ್ತು ಮಂಜು ಅವ್ರ ಅಮ್ಮನ ಕಾಲಿಗೆ ಬಿದ್ದುಬಿಟ್ಟು, ಅಮ್ಮ ಕ್ಷಮಿಸ್ಬಿಡಮ್ಮ, ಈ ಮತ್ತೆ ಏನು ನಾನು ತಪ್ಪು ಮಾಡಿಲ್ಲಮ್ಮ, ಅಮ್ಮ ನಾನು ತಪ್ಪು ಮಾಡಿಲ್ಲ ಅಂತ ಹೇಳಿಬಿಟ್ಟು ತುಂಬ ಗೋಗರಿತಾ ಇರ್ತಾರೆ. ಆಗ ಅವ್ರ ತಾಯಿ ಹೇಳ್ತಾರೆ, ಇದೇ ಕಾರಣದಿಂದ ಕಣೋ ನಿಮ್ಮಪ್ಪನೂ ಕೂಡ ಆತ್ಮಹತ್ಯೆ ಮಾಡ್ಕೊಂಡಿದ್ದು, ಅವ್ರ ಬಗ್ಗೆ ಇವ್ರ ಅತ್ತೆ ಹೇಗೆ ಬೇಕಾಗಿ ಮಾತಾಡ್ತಾರಲ್ಲೋ, ಇದೇ ನಿನ್ನಿಂದನೇ ಕಣೋ ಇದೆಲ್ಲ ಆಗಿದ್ದು ಅಂತ ಹೇಳಿಬಿಟ್ಟು ಅವ್ರ ತಾಯಿ ಹೇಳ್ತಾ ಇರ್ತಾರೆ. ಆಗ ಮೀನಾ ತಂಗಿ ಹೇಳ್ತಾರೆ, ನೋಡ್ದೇನೋ ಇದನ್ನೆಲ್ಲ ಆಗಿದ್ದು ಆ ರೌಡಿಗಳಿಂದನೇ, ಅವ್ರ ಸವಾಸ ಬೇಡ ಅಂತ ಹೇಳಿಲ್ವಾ ನಿನಗೆ ಅಂತ ಹೇಳಿದಾಗ, ಆಗ ಮಂಜು ಹೇಳ್ತಾನೆ, ಇಲ್ಲ ಇದೆಲ್ಲ ಆಗಿದ್ದು ಅವನಿಂದ ಅಲ್ಲ, ಇದು ವಿಡಿಯೋ ಇದ್ದಿದ್ದೇ ಭಾವನ ಹತ್ರ, ಭಾವನ ಮೊಬೈಲ್ ಕಳೆದೋಯ್ತಲ್ಲ, ಅವ್ರು ಯಾರೋ ಈ ವಿಡಿಯೋನ ಲೀಕ್ ಮಾಡಿರೋದಮ್ಮ ಅಂತ ಹೇಳಿಬಿಟ್ಟು ಮಂಜು ಅವರು ಹೇಳ್ತಾ ಇರ್ತಾರೆ. ಹಾಗಾದರೆ ಈ ವಿಷಯ ಅಳಿಯಂದ್ರಿಗೂ ಗೊತ್ತೇನೋ ಅಂತ ಹೇಳಿಬಿಟ್ಟು ಅವ್ರ ತಾಯಿ ಮತ್ತೆ ಅಳ್ತಾ ಇರ್ತಾರೆ. ಆಗ ಮತ್ತು ಆವಾಗ ಮಂಜು ಹೇಳ್ತಾನೆ, ಹೌದಮ್ಮ ಇದೇ ವಿಷಯಕ್ಕೆ ನನಗೆ ಭಾವ ಈ ಕೈನ ಮುರಿದಿದ್ದು ಅಂತ ಹೇಳಿಬಿಟ್ಟು ಮಂಜುನು ಹೇಳ್ತಾರೆ. ಆಗ ಮೀನವರು, ಅಮ್ಮ ನಾನು ಎಂಥ ತಪ್ಪು ಮಾಡಿಬಿಟ್ಟೆ, ಆವಾಗ ಯಾಕೆ ಅವ್ರ ಕೈ ಮುರಿದಿದ್ದು ಅಂತ ಹೇಳಿಬಿಟ್ಟು ಅನ್ಬಾರ್ದು ಮಾತೆಲ್ಲ ಅಂದ್ಬಿಟ್ಟೆ ಕಣಮ್ಮ, ನಾನು ಎಲ್ಲಿ ಈ ವಿಷಯನ ಕೇಳಿಬಿಟ್ಟು ಮನ್ಸಿಗೆ ಬೇಜಾರು ಮಾಡ್ಕೊತೀನೋ ಅಳ್ತೀನೋ ಅಂತ ಹೇಳಿಬಿಟ್ಟು ನನ್ನ ಹತ್ರ ಈ ವಿಷಯನ ಅವ್ರು ಹೇಳಲಿಲ್ಲ ಕಣಮ್ಮ ಅಂತ ಹೇಳಿಬಿಟ್ಟು ಅಳ್ತಾ ಇರ್ತಾರೆ. ಆಗ ಮಂಜು ತಾಯಿ ಹೇಳ್ತಾರೆ, ನಾನು ಎಲ್ಲಿ ಈ ವಿಷಯನ ಕೇಳಿಬಿಟ್ಟು ಎದೆ ಹೊಡ್ಕೊಂಡು ಸತ್ತೋಗ್ತೀನೋ ಅಂತ ಹೇಳಿಬಿಟ್ಟು ಈ ವಿಷಯ ನನ್ನ ಹತ್ರ ಕೂಡ ಹೇಳಿಲ್ಲ ಅಂತ ಹೇಳಿಬಿಟ್ಟು ಅವ್ರ ತಾಯಿ ಹೇಳ್ತಾರೆ. ಇಷ್ಟೆಲ್ಲ ಆದರೂ ತಾಯಿ ಹತ್ರ ಈ ಮಾತು ಹೇಳಬೇಕು ಅಂತ ಅನ್ನಿಸ್ಲಿಲ್ವೇನೋ ನನಗೆ ಅಂತ ಹೇಳಿಬಿಟ್ಟು ಅವ್ರ ತಾಯಿ ಮನೆಗೆ ಹೋಗ್ಬಿಟ್ಟು ಶಾಂತಿಯವರು ರಂಗನಾಥ್ ಅವ್ರ ಹತ್ರ ಹೇಳ್ತಾ ಇರ್ತಾರೆ, ಬಡ್ಕಂಡೆ ಬೇಡ ಇಂಥವ್ರ ಸವಾಸ ಬೇಡ ಅಂತ ಹೇಳಿಬಿಟ್ಟು, ಎಷ್ಟೇ ಹೇಳಿದ್ರು ನೀವು ಕೇಳಲಿಲ್ಲ, ಗೋಗರ್ದೆ ನೀವು ಕೇಳಲಿಲ್ಲ ಅಂತ ಹೇಳಿಬಿಟ್ಟು ಶಾಂತಿಯವರು ಹೇಳ್ತಾರೆ. ಅಂಗಳದಲ್ಲಿರೋ ಸಗಣಿನ ಕಾಲಲ್ಲೆಲ್ಲ ಮೆತ್ಕೊಂಬಂದು ಮನೆಯೆಲ್ಲ ಓಡಾಡ್ದಂಗೆ ಆಯಿತು ಕಣ್ರಿ ಇವಾಗ ನೋಡ್ರಿ ಅಂತ ಹೇಳಿಬಿಟ್ಟು ಶಾಂತಿಯವರು ಹೇಳ್ತಾರೆ. ನೋಡಮ್ಮ ನೀನು ಏನು ಫಿಗರ್ ಆಗಿಬಿಟ್ಟೆ ಕಣಮ್ಮ, ನೀನು ಒಳ್ಳೆ ಫಿಗರ್ ಆಗಿಬಿಟ್ಟೆ ಕಣಮ್ಮ, ನೀನು ಹೋಗೋರೆಲ್ಲರೂ ನಿನ್ನನ್ನು ನೋಡಿಬಿಟ್ಟು ಈಗ ಗುರ್ತಿಸ್ತಾರೆ ಕಣಮ್ಮ ಅಂತ ಹೇಳಿಬಿಟ್ಟು ಮನೋಜ್ ಅವರು ಹೇಳ್ತಾರೆ. ಆಗ ಶಾಂತಿಯವರು ರೋಹಿಣಿ ಕೂಡ ಹೇಳ್ತಾರೆ, ಆಗ ಅಲ್ಲ ಅತ್ತೆ, ಅದು ನೀವು ಕಳ್ಳನ್ನ ಚಪ್ಪಲಿಲಿ ಹೊಡೆದಿದ್ದು, ನೀವು ನಡ್ಕೊಂಬಂದಿದ್ದು, ಬ್ಯಾಗ್ ಕಸ್ಕೊಂಡಿದ್ದು ಎಲ್ಲ ತುಂಬಾ ವೈರಲ್. ಆಗ ರಂಗನಾಥ್ ಅವರು ಹೇಳ್ತಾರೆ, ನಿಲ್ಲಿಸು ಶಾಂತಿ, ಇಲ್ಲಿಗೆ ನಿಲ್ಲಿಸು ಸಾಕು ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಸೂರ್ಯ ಅವರು ಕೂಡ ದೇವಸ್ಥಾನದಿಂದ ಬರ್ತಾರೆ. ಬಂದುಬಿಟ್ಟು ಅವ್ರ ಅಪ್ಪಾಜಿ ತಗೊಳ್ಳಿ, ಇದು ಪ್ರಸಾದ ತಗೊಳ್ಳಿ ಅಂತ ಹೇಳಿಬಿಟ್ಟು ಮನೋಜ್ ಅವ್ರಿಗೆ, ರೋಹಿಣಿ ಅವ್ರಿಗೆ ಮತ್ತು ಅವ್ರ ತಾಯಿಗೆ ಮತ್ತು ಅವ್ರ ತಂದೆಗೆಲ್ರಿಗೂ ಕೊಡ್ತಾರೆ. ಆಗ ಏನಕ್ಕಪ್ಪ ಯಾರೂ ಸ್ವೀಟ್ ತೊಗೊತಾನೆ ಇಲ್ಲ, ಲಡ್ಡು ತೊಗೊತಾನೆ ಇಲ್ಲ ಅಂತ ಹೇಳಿಬಿಟ್ಟು ಸೂರ್ಯ ಅವರು ಕೇಳಿದಾಗ, ಏನಕ್ಕಪ್ಪ ನಿನ್ನ ಲಡ್ಡು ಏನಕ್ಕೆ ತರೋಕ್ಕೆ ಹೋದೆ, ಹಲ್ವಾ ತರಬೇಕಿತ್ತು, ನಿನ್ನ ಪ್ರಾಣ ಸಖಿಗೆ ಇಷ್ಟ ಅಲ್ವಾ ಅಂತ ಹೇಳಿದಾಗ, ಅದನ್ನು ತರೋಣ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಯಾವಾಗ ಸೂರ್ಯ ಅವ್ರು ಕೇಳ್ತಾರೆ, ಎಲ್ಲಪ್ಪ ಮೀನಾ ಅಂತ ಅಂದಾಗ, ರೋಡ್ ಅಲ್ಲಿತ್ತದಾಳು ಹೋಗು ಅಂತ ಶಾಂತಿಯವ್ರು ಹೇಳಿದಾಗ, ಎಲ್ಲಪ್ಪ ಮೀನಾ ಅಂತ ಹೇಳ್ತಾ ಇರ್ತಾರೆ. ಆಗ ಮನೋಜ್ ಅವ್ರು ಹೇಳ್ತಾರೆ, ಏನೇ ತಪ್ಪಾಗಲಿ ಎಲ್ಲಾದರೂ ಫೋಟೋ ವಿಡಿಯೋ ತಗೊಬಂದು ತೋರಿಸ್ತಾ ಇದ್ದಲ್ಲ, ಇವಾಗ ನೋಡ್ಬಾ ಇಲ್ಲಿ ಒಂದು ಒಳ್ಳೆ ವಿಡಿಯೋನ ತೋರಿಸ್ತೀನಿ, ಇಂಟ್ರೆಸ್ಟಿಂಗ್ ವಿಡಿಯೋ ತೋರಿಸ್ತೀನಿ ಅಂತ ಹೇಳಿಬಿಟ್ಟು ಮನೋಜ್ ಅವರು ಸೂರ್ಯ ಅವರಿಗೆ ಆ ವಿಡಿಯೋನ ತೋರಿಸ್ತಾರೆ. ಆಗ ಸೂರ್ಯ ಅವರು ಗಾಬರಿಯಾಗಿ ನಿಂತ್ಕೊತಾರೆ. ನಿಮಗೇನಾದರೂ ಈ ಎಪಿಸೋಡ್ ನಿಮಗೇನಾದರೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ ಫ್ರೆಂಡ್, ಥ್ಯಾಂಕ್ ಯು ಫಾರ್ ವಾಚಿಂಗ್.